ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ RBI ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬರ್ತಾ ಇದೆ. ಸೊ ಜಾಸ್ತಿ ಜನ ಏನಂತಿದಾರಪ್ಪ ಅಂದ್ರೆ ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಬಹುದು ಅಂತ ಹೇಳಿ. ಸದ್ಯಕ್ಕೆ 5.25 ಇದೆ. ಓಕೆ, ಅದಕ್ಕಿಂತ ಮುಂಚೆ 6 ಹತ್ರ ಇತ್ತು. ಈಗ 5.25 ಇದ್ದು 5.25 ಮಾಡಬಹುದು ಅನ್ನುವ ಸಾಧ್ಯತೆ ಇದೆ ಅಂತ ನಡೀತಾ ಇದೆ. ಫಾರ್ಕಾಸ್ಟೆಡ್ ಇದೆ, ಆಗ್ಲೇಬೇಕಂತೇನಿಲ್ಲ. ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ 5.25 ಆಗುತ್ತೆ ಅಂತ ಹೇಳಿ. ಸೊ ಇದಕ್ಕಿಂತ ಕಮ್ಮಿ ಬಂದ್ರೆ ಸೊ ಮಾರ್ಕೆಟ್ ಚೇರ್ ಅಪ್ ಆಗತ್ತಾ, ಅಥವಾ ಇದರ ಮೇಲೆ ಆಗಿರುವ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿದ್ರೆ ಯಾವ ಸೆಕ್ಟರ್ಗಳಿಗೆ ಲಾಭ ಇದೆ, ಈ ಎಲ್ಲ ಪಾಯಿಂಟ್ಗಳನ್ನ ಈ ವಿಡಿಯೋದಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ. ಓಕೆ, ಸೊ ಸ್ಟಾರ್ಟ್ ವಿತ್ RBI ಇಂಟ್ರೆಸ್ಟ್ ರೇಟ್ ಡಿಸಿಷನ್. ಓಕೆ, ಆನ್ December 5, 2025. ಓಕೆ, ಸೊ ಮೇನ್ ನಮ್ಮ ನಿರೀಕ್ಷೆ ಏನದಪ್ಪ ಅಂದ್ರೆ ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಬಹುದು ಅಂತೇಳಿ. ಸೊ 5.25 ಬರಬಹುದು ಅಂತೇಳಿ. ಆಸ್ ಆಫ್ ನಾವ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ, CPI ಇನ್ಫ್ಲೇಷನ್, ದಟ್ ಇಸ್ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಬಹಳ ಕಮ್ಮಿ ಬಂದಿರೋದ್ರಿಂದ ಹೈಯೆಸ್ಟ್ ಚಾನ್ಸ್ ಇದೆ. ಇನ್ಫ್ಲೇಷನ್ ಬಹಳ ಕಡಿಮೆ ಇರೋದ್ರಿಂದ ಇಂಟ್ರೆಸ್ಟ್ ರೇಟ್ ನ ಕೂಡ ಕಟ್ ಮಾಡುವ ಸಾಧ್ಯತೆ ಹೆವಿ ಇದೆ. ಸೊ ಇದರಿಂದ ಆರ್ಥಿಕತೆ ನಮಗೆ ಬೂಸ್ಟ್ ಆಗತ್ತೆ ಅನ್ನೋ ಸ್ಥಿತಿನೂ ಇದೆ. ಯಾಕಪ್ಪ ಅಂದ್ರೆ ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಸಿಕ್ಕರೆ ಯಾರು ಜನ ಸರ್ ದುಡ್ಡು ತಗೊಳ್ಳೋದಿಲ್ಲ? ಎವ್ರಿಬಡಿ ವಿಲ್ ಟೇಕ್ ಲೋನ್ಸ್ ತಗೊಳ್ತಾರೆ. ಲೋನ್ಗಳು ಕಡಿಮೆ ಬಡ್ಡಿದರಲ್ಲಿ ಸಿಗುತ್ತೆ. ಸೊ ಇದರಿಂದ ಕಂಪ್ನಿಗಳಿಗೆ ಕೂಡ ಕಡಿಮೆ ಬಡ್ಡಿದಲ್ಲಿ ಸಾಲ ಸಿಗೋದ್ರಿಂದ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಪ್ರಾಫಿಟ್ ಆಗುತ್ತೆ ಕೆಲವೊಂದು ಕಂಪನಿಗಳಿಗೆ. ಸೊ ಅದರ ಬೇಸಿಸ್ ಮೇಲೆ ಸ್ಟಡಿ ಮಾಡ್ಲಿಕ್ಕೆ ಹೋಗೋಣ. ರಿಪೋ ರೇಟ್ ಮತ್ತು ಈಗ ಹಣದುಬ್ಬರದ ನಡುವೆ ಇರುವ ಸಂಬಂಧ. ನಂಬರ್ 1 ಪಾಯಿಂಟ್ ಹಿಯರ್. ಇನ್ ಕೇಸ್ ಏನಾದರೂ ರಿಪೋ ರೇಟ್ ನ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೊ 6 ಇತ್ತು 5, 4 ಮಾಡ್ತಾ ಇದ್ದಾರೆ ಅಂದ್ರೆ ಯಾಕೆ ಮಾಡಬಹುದಪ್ಪ ಅಂದ್ರೆ ಯೂಶುವಲಿ ಕಡಿಮೆ ಬಡ್ಡಿ ದರದಿಂದ ಜನರಿಗೆ ದುಡ್ಡು ಸಿಗತ್ತೆ, ಉದ್ಯಮಗಳು ಕೂಡ ಸಾಲ ಸಿಗತ್ತೆ, ಜನರು ಹೆಚ್ಚಿನ ದುಡ್ಡು ಖರ್ಚು ಮಾಡಬಹುದು. ಸೊ ನೋಡಿರ್ಬೋದು, ಕೋವಿಡ್ ಅಂತ ಸಮಯದಲ್ಲಿ ಯಾರು ದುಡ್ಡು ಖರ್ಚು ಮಾಡ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಇಂಟ್ರೆಸ್ಟ್ ರೇಟ್ ನ RBI ಏನ್ ಮಾಡಿತ್ತಪ್ಪ ಅಂದ್ರೆ 4 ಹತ್ರ ತಗೊಂಡ್ಬಂದಿತ್ತು ರಿಪೋ ರೇಟ್ ನ. ಸೊ ಯಾಕಪ್ಪ, ಆ ಟೈಮಲ್ಲಿ ನೋಡಿರ್ಬೋದು ಬಹಳಷ್ಟು ಲೋನ್ ಕಂಪ್ನಿಗಳು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಿದ್ವು. ಯಾಕಪ್ಪ, ಜನನೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಸ್ಪೆಂಡಿಂಗೇ ಮಾಡ್ತಾ ಇಲ್ಲ. ಸೊ ಈ ರೀತಿ ಕೂಡ ಮಾಡುತ್ತೆ. ಸೊ RBI ಏನಪ್ಪಾ ಅಂದ್ರೆ ಒಂದು ಮಾನಿಟರಿ ಕಂಟ್ರೋಲ್ ಬೋರ್ಡ್. ಸೊ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿದ್ರೆ ಜನರಿಗೆ ಅನಿಸುತ್ತೆ, ಹೌದು ಕಡಿಮೆ ಬಡ್ಡಿದಲ್ಲಿ ಸಾಲ ಸಿಗುತ್ತೆ ಅಂತೇಳಿ ಮನೆ ತಗೊಳ್ತಾರೆ, ಬೈಕ್ ತಗೊಳ್ತಾರೆ, ಮತ್ತೆ ಬೇರೆ ಬೇರೆ ಕೆಲಸಕ್ಕೋಸ್ಕರ ದುಡ್ಡನ್ನ ಬ್ಯಾಂಕಿಂದ ಸಾಲ ತಗೊಳ್ತಾರೆ. ಆರ್ಥಿಕ ಚಟುವಟಿಕೆ ಏನಾಗ ಜೋರಾಗತ್ತೆ. ಇದು ಮೇನ್ ಪಾಯಿಂಟ್ ಹಿಯರ್. ದಟ್ ಈಸ್ ಪಾಸಿಟಿವ್ ಸೆಂಟಿಮೆಂಟ್ ಫಾರ್ ದ ಮಾರ್ಕೆಟ್ ಹಿಯರ್. ಸೊ ಇದನ್ನ ಇನ್ನೊಂದು ಆಂಗಲ್ ಇಂದ ನೋಡ್ಕೊಳ್ಳಿ. ರಿಪೋ ರೇಟ್ ನ ಇನ್ ಕೇಸ್ ಏನಾದ್ರೂ ಹೆಚ್ಚು ಮಾಡಿದ್ರೆ ಏನಾಗತ್ತೆ? ರಿಪೀಟ್ ಹಿಯರ್. ರಿಪೋ ರೇಟ್ ನ ಹೆಚ್ಚು ಮಾಡಿದ್ರು ಕಡಿಮೆ ಮಾಡಿದ್ರು ಇಫೆಕ್ಟ್ ಬೀಳೋದು ಯಾರು ಗೊತ್ತಾ ಸರ್? ನಿಮ್ಮಂತರ ಸಾಮಾನ್ಯ ಜನರಿಗೆನೆ. ಲುಕ್, ಈಗ HDFC ಬ್ಯಾಂಕ್ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಇವ್ರ ಹತ್ರ ದುಡ್ಡು ಇಲ್ಲ ಅಂದ್ರೆ RBI ಹತ್ರ ಸಾಲ ತಗೊಂಡು ಬರ್ತಾರೆ. ಓಕೆ, RBI ಹತ್ರ ಸಾಲ ತಗೊಳ್ತಾರೆ. ಇಂಟರ್ನ್ ಅದೇ ಸಾಲನ ನಮಗೆ ಹೆಚ್ಚಿನ ಬಡ್ಡಿ ದರದಲ್ಲಿ ನಮಗ್ ಕೊಡ್ತಾರೆ. ಇದಕ್ಕೆ ನಾವೇಂತಿದೀವಪ್ಪ ಅಂದ್ರೆ ರಿಪೋ ರೇಟ್ ಅಂತಿದೀವಿ. HDFC ಬ್ಯಾಂಕ್ ಬೈ ಮಿಸ್ಟೇಕ್ ನಿಮಗೆ RBI ದಿಂದ ಈಗ ಸದ್ಯದ ಮಟ್ಟಿಗೆ 5.5% ಬಡ್ಡಿನಲ್ಲಿ ಏನಾದ್ರು ಸಾಲ ತಗೊಂಡ್ ಬರ್ತಾ ಇದ್ರೆ ಅವ್ರೇನ್ ಮಾಡಬಹುದಪ್ಪ, ನಿಮಗೆ 8.5% ಬಡ್ಡಿನಲ್ಲಿ ನಿಮಗೆ ಸಾಲ ಕೊಡಬಹುದು. ಯಾವುದೇ ತರದ ಸಾಲ ಇರ್ಬೋದು. ಸೊ ಇಫೆಕ್ಟಿವ್ಲಿ HDFC ಬ್ಯಾಂಕ್ ಏನ್ ಮಾಡ್ತಾ ಇದ್ರೆ 3% ದುಡ್ಡನ್ನ ಗಳಿಸ್ತಾ ಇದೆ ಈ ಬಿಟ್ವೀನ್ ದ ಲೈನ್ಸ್. ಓಕೆ, ಇದಕ್ಕೆ ನಾವು ರಿಪೋ ರೇಟ್ ಅಂತ ಇದೀವಿ. ಸೂಪರ್. ಸೊ ಈಗ ಇನ್ ಕೇಸ್ ಏನಾದ್ರೂ ಲಾಜಿಕಲಿ ಥಿಂಕ್ ಮಾಡಿ, ರಿಪೋ ರೇಟ್ ನ RBI ನಿಮಗೆ ಕಡಿಮೆ ಮಾಡಿದ್ರೆ 5.25 5 ಮಾಡಿದ್ರೆ HDFC ಬ್ಯಾಂಕ್ ಏನ್ ಮಾಡುತ್ತೆ? ನಿಮಗೂ ಕೂಡ ಕಡಿಮೆ ಬಡ್ಡಿ ದರ ಮಾಡುತ್ತೆ. 8.25 8% ಕೊಡುತ್ತೆ. ಇನ್ ಕೇಸ್ RBI ರಿಪೋ ರೇಟ್ ನ ಜಾಸ್ತಿ ಮಾಡಿದೆ, 6 ಅಥವಾ 6.25 ಮಾಡ್ಕೊಂಡ ಅಂತ ಕೊಡ್ರಿ ಬೈ ಮಿಸ್ಟೇಕ್ ಅಲ್ಲಿ, HDFC ಬ್ಯಾಂಕ್ ಕೂಡ ನಿಮ್ಗೆ ಏನ್ ಮಾಡುತ್ತೆ? ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಕೊಡುತ್ತೆ. ಯಾಕಪ್ಪ ಅಂದ್ರೆ ಅವರೇ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ತಗೊಂಡ್ಬರ್ತಿದ್ದಾರೆ ಬ್ಯಾಂಕ್ದವರು. ಈ ರೀತಿ ಇಫೆಕ್ಟಿವ್ಲಿ ಅವ್ರು ಇಂಡೈರೆಕ್ಟ್ಲಿ ಅವ್ರು ಡೈರೆಕ್ಟ್ಲಿ ಯಾರಿಗೆ ಇಫೆಕ್ಟ್ ಆಗ್ತಾ ಇದೆ? ನಮಗೆ, ಸಾಮಾನ್ಯ ಜನರಿಗೆ, ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಸೊ ಇದನ್ನ RBI ಮಾಡ್ತಾ ಇರೋದು ಯಾಕೆ? ಇನ್ಫ್ಲೇಷನ್ ನ ಹೆಚ್ಚು ಕಮ್ಮಿ ಆದ್ರೆ ಕಂಟ್ರೋಲ್ ಮಾಡಕೊಳ್ಳಿಕ್ಕೆ RBI ಯೂಸ್ ಮಾಡುವ ಒಂದು ಸಾಧನ ರಿಪೋ ರೇಟ್. ಓಕೆ, ಈಗ ಇಲ್ಲೊಂದು ಪಾಯಿಂಟ್ ಇದೆ. ರಿಪೋ ರೇಟ್ ನ ಹೆಚ್ಚಿಗೆ ಮಾಡಿದ್ರೆ ಇನ್ಫ್ಲೇಷನ್ ಕಡಿಮೆ ಆಗತ್ತಾ? ಡೆಫಿನೆಟ್ಲಿ ಕಡಿಮೆ ಆಗತ್ತೆ. ಯಾಕಪ್ಪ, ಈಗ
ಲೈಕ್ ನಮ್ಮ ಎಕನಾಮಿ ಒಳಗಡೆ ಜಾಸ್ತಿ ದುಡ್ಡು ಹರಿದಾಡ್ತಾ ಇದ್ರೆ, ಎಲ್ಲರ ಹತ್ರ ದುಡ್ಡಿದ್ರೆ ಏನಾಗತ್ತೆ, ಡಿಮಾಂಡ್ ಏರ್ತಾ ಹೋಗುತ್ತೆ ಯಾವುದೋ ಒಂದು ವಸ್ತುಗೆ. ಸೊ ಡಿಮಾಂಡ್ ಏರಿದ್ರೆ ಏನಾಗತ್ತೆ, ಜನ ಯಾವುದೇ ವಸ್ತು ತಗೊಳಕ್ ಹೋಗ್ಬೇಕಾದ್ರೆ ಕಾಸ್ಟ್ಲಿ ರೇಟಲ್ಲಿ ಸಿಗುತ್ತವೆ. ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಆರ್ ಬಿ ಐ ಏನ್ ಮಾಡುತ್ತೆ, ರಿಪೋ ರೇಟ್ನ ಅವಾಗ ಜಾಸ್ತಿ ಮಾಡಬಹುದು. ಓಕೆ, ಎನಿವೆ, ಆರ್ ಬಿ ಐ ರಿಪೋ ರೇಟ್ನ ಹೆಚ್ಚಿಗೆ ಮಾಡೋದ್ರಿಂದ ಬ್ಯಾಂಕ್ಗಳು ಏನ್ ಮಾಡ್ತವೆ, ಹೆಚ್ಚಿನ ಬಡ್ಡಿದಲ್ಲಿ ಸಾಲ ಕೊಡುತ್ತೆ. ಇದರಿಂದ ಏನಾಗುತ್ತೆ, ಜನರಿಗೆ ಮತ್ತೆ ಉದ್ಯಮಗಳಿಗೆ ಏನಾಗುತ್ತೆ, ಹೆಚ್ಚಿನ ಲೈಕ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಸಾಲ ತಗೊಂಡ್ರೆ ಇದರಿಂದ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಖರೀದಿ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಸೊ ಇದ್ರ ಜೊತೆಗೆ ಮಾರ್ಕೆಟ್ ನಲ್ಲಿ ಹಣದ ವ್ಯವಹಾರ ಅಥವಾ ಇವನ್ ಲೈಕ್ ಔಟ್ಫ್ಲೋ ಆಫ್ ಮನಿ ವಿಲ್ ಬಿಕಮ್ ಲೆಸ್. ಓಕೆ, ಈಗ ನೋಡ್ಕೊಳ್ತೀರಿ 2022-23 ಇನ್ಫ್ಲೇಷನ್ ಜಾಸ್ತಿ ಆದಾಗ ಆರ್ ಬಿ ಐ ಏನ್ ಮಾಡ್ತಪ್ಪ ಅಂದ್ರೆ ರಿಪೋ ರೇಟ್ ನ 4ರಿಂದ ಓವರ್ ದ ಟೈಮ್ 6.5ವರೆಗೂ ತೆಗೆದುಕೊಂಡು ಬಂದಿತ್ತು. ಓಕೆ, ಒಂದಂತೂ ಕ್ಲಿಯರ್ ಇಟ್ಕೊಳ್ಳಿ, ಇನ್ಫ್ಲೇಷನ್ ಜಾಸ್ತಿ ಇದ್ರೆ, ಐ ರಿಪೀಟ್ ಹಿಯರ್, ಇನ್ಫ್ಲೇಷನ್ ಜಾಸ್ತಿ ಇದ್ರೆ ಆರ್ ಬಿ ಐ ಏನ್ ಮಾಡತ್ತಪ್ಪ ಅಂದ್ರೆ ರಿಪೋ ರೇಟ್ ನ ಏರಿಸುತ್ತೆ. ಓಕೆ, ಇನ್ಫ್ಲೇಷನ್ ಕಮ್ಮಿ ಇದ್ರೆ ಆರ್ ಬಿ ಐ ರಿಪೋ ರೇಟ್ ನ ಕಡಿಮೆ ಮಾಡುತ್ತೆ. ಈಗ ಸದ್ಯದ ಮಟ್ಟಿಗೆ ಇನ್ಫ್ಲೇಷನ್ ಬಹಳ ಲೋ ಬಂದಿರೋದ್ರಿಂದ ಚಾನ್ಸ್ ಏನಿದೆ ಇಂಟ್ರೆಸ್ಟ್ ರೇಟ್ ಅಥವಾ ರಿಪೋ ರೇಟ್ ನ ಕಡಿಮೆ ಮಾಡ್ತಾರಂತಿದೆ. ಓಕೆ, ಸೊ ಹಂಗಾದ್ರೆ ಓವರ್ ಆಲ್ ನೀವು ಈಗ ಸಮರಿ ಆಂಗಲ್ ತಗೊಂಡ್ರ, ಒಂದ್ ಆಂಗಲ್ ತಗೊಳ್ಳಿ, ರಿಪೋ ರೇಟ್ ನ ಲೈಕ್ ಕಡಿಮೆ ಮಾಡಿದ್ರೆ ಏನಾಗತ್ತೆ, ಹಣದ ಲಭ್ಯತೆ ಸಿಗತ್ತೆ, ಹೆಚ್ಚಿನ ಸಾಲ ತಗೋಬಹುದು, ಖರೀದಿ ಶಕ್ತಿ ಜಾಸ್ತಿ ಆಗತ್ತೆ. ಆಮೇಲೆ ಇನ್ ಕೇಸ್ ಏನಾದ್ರು ಗ್ರಾಹಕರೇನ ಹೆಚ್ಚು ಹೆಚ್ಚು ಖರ್ಚು ಮಾಡ್ಲಿಕ್ಕೆ ಶುರು ಮಾಡಿದ್ರಪ್ಪ, ರಿಪೋ ರೇಟ್ ಕಡಿಮೆ ಮಾಡಿದಾರೆ ಅಂದ್ರೆ ಆಟೋಮೆಟಿಕ್ಲಿ ಇನ್ಫ್ಲೇಷನ್ ಇರುತ್ತೆ. ಇನ್ಫ್ಲೇಷನ್ ಇರುತ್ತೆ ಅಂದ್ರೆ ಮತ್ತೇನ್ ಮಾಡಬಹುದು, ಆರ್ ಬಿ ಐ ಮತ್ತೆ ರಿಪೋ ರೇಟ್ ನ ಏರಿಸಬಹುದಪ್ಪ. ಓಕೆ, ಇನ್ ಕೇಸ್ ಆರ್ ಬಿ ಐ ರಿಪೋ ರೇಟ್ ನ ಹೆಚ್ಚಳ ಮಾಡಿದ್ರೆ ಏನಾಗುತ್ತೆ, ಎಕನಾಮಿ ಒಳಗಡೆ ದುಡ್ಡಿನ ಹರಿವು ಕಡಿಮೆ ಆಗತ್ತೆ. ಇದರಿಂದ ಸಾಲ ತಗೊಳ್ಳೋ ಜನ ಕಡಿಮೆ ಆಗ್ತಾರೆ, ಅಥವಾ ಖರೀದಿ ಮಾಡುವ ಅಥವಾ ಇನ್ಫ್ಲೇಷನ್ ಅಲ್ಲಿ ಒದ್ದಾಡೋ ಜನ ಕೂಡ ಕಡಿಮೆ ಆಗ್ತಾರೆ. ಇನ್ಫ್ಲೇಷನ್ ಕಡಿಮೆ ಆಗತ್ತೆ. ಒಂದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಇನ್ಫ್ಲೇಷನ್ ಜಾಸ್ತಿ ಇದ್ರೆ ಅಥವಾ ಹಣದುಬ್ಬರ ಜಾಸ್ತಿ ಇದ್ರೆ ರಿಪೋ ರೇಟ್ ಕೂಡ ಜಾಸ್ತಿ ಇಟ್ಕೋಬೇಕಾಗತ್ತೆ. ಇನ್ಫ್ಲೇಷನ್ ಬಹಳ ಕೂಲ್ ಆಗಿತ್ತಪ್ಪ ಅಂದ್ರೆ, ಹಣದುಬ್ಬರ ಇಲ್ವಾ ಅಂತಂದ್ರೆ ರಿಪೋ ರೇಟ್ ನ ಕಡಿಮೆ ಮಾಡುತ್ತೆ ಆರ್ ಬಿ ಐ. ಸೊ ಇದು ಏನಪ್ಪಾ ಅಂದ್ರೆ ಯಾವ ರೀತಿ ಮಾರ್ಕೆಟ್ ನಲ್ಲಿ ದುಡ್ಡಿನ ಹರಿವು ಇರಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಇರುವ ಒಂದು ಸಾಧನ. ಓಕೆ, ಹಂಗಾದ್ರೆ ಯಾವ್ಯಾವ ನಿಯಂತ್ರಣಗಳು ಮಾಡುತ್ತೆ ಆರ್ ಬಿ ಐ ಅಂದ್ರೆ, ದಟ್ ಇಸ್ ಹಿಯರ್. ಇನ್ನೂ ಒಂದಿದೆ ಮಾನಿಟರಿ ಪಾಲಿಸಿ, ಅದನ್ನೇ 3 ದಿನ ಕೂತ್ಕೊಳ್ತಾರೆ. ನಾಳೆ ನಿಮಗೆ 10 ಗಂಟೆ ಸುಮಾರು ಬಂದು ಹೇಳ್ತಾರೆ ಲೈಕ್ ಯಾವ್ಯಾವ ರೀತಿ ಅಲ್ಲಿ ನಮ್ಮ ಹಣದುಬ್ಬರ ಯಾವ ರೀತಿ ಇದೆ, ಆರ್ಥಿಕ ಸ್ಥಿತಿ ಏನಿದೆ, ಜಿ ಡಿ ಪಿ ಏನಿದೆ, ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಕಡಿಮೆ ಮಾಡಿದ್ರ ಜಾಸ್ತಿ ಮಾಡಿದ್ರ ಅಂತ ಹೇಳ್ತಾರೆ. ಅದ್ರ ಜೊತೆ ಇನ್ನೂ ಒಂದು ಸಾಧನ ಇದೆ, ಸಿ ಆರ್ ಆರ್ ಅಂತ ಇದೆ, ಬೇರೆ ಬೇರೆ ವಿಧಾನ ಇದೆ. ಯಾವುದೇ ದೇಶದ ಏನಾದ್ರೂ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬರ್ತಾ ಇದೆ ಅಂತ ತಿಳ್ಕೋಬೇಕು, ದಟ್ ಇಸ್ ಲೈಕ್ ಫೆಡ್ ಇಂಟ್ರೆಸ್ಟ್ ರೇಟ್ ಕೂಡ ಬರ್ತಾ ಇದೆ ಅಂದ್ರೆ ಅದು ಕೂಡ ರಿಪೋ ರೇಟ್ ಬಗ್ಗೆ ತರಾನೇ ಇರುತ್ತೆ. ಓಕೆ, ಒಂದೇನಪ್ಪ, ರಿಪೋ ರೇಟ್ ಹೆಚ್ಚಿಸಿದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ, ರಿಪೋ ರೇಟ್ ಯಾಕೆ ಹೆಚ್ಚಿಸ್ತಾರಪ್ಪ ಅಂದ್ರೆ ಇನ್ಫ್ಲೇಷನ್ ಹಣದುಬ್ಬರ ಜಾಸ್ತಿ ಇರುತ್ತೆ, ಅದನ್ನ ಕಡಿಮೆ ಮಾಡ್ಲಿಕ್ಕೆ. ಓಕೆ, ರಿಪೋ ರೇಟ್ ಕಡಿಮೆ ಮಾಡ್ತಾ ಇದಾರದು ಯಾಕಪ್ಪ ಅಂದ್ರೆ, ಇನ್ ಕೇಸ್ ಏನಾದ್ರು ಜನರ ಹತ್ರ ದುಡ್ಡು ಇಲ್ಲಪ್ಪ ಅಂದ್ರೆ ಇದನ್ನ ಕ್ಯಾಶ್ ಫ್ಲೋ ಜಾಸ್ತಿ ಆಗ್ಲಿಕ್ಕೆ ಇದನ್ನ ಮಾಡ್ತಾರೆ. ಸೊ ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡ್ಲಿಕ್ಕೆ. ಏನೂ ಚೇಂಜ್ ಮಾಡ್ತಾ ಇಲ್ಲ ಅಂದ್ರೆ ಲೈಕ್ ಏನೋ ಸಿಸ್ಟಮ್ ಏನ್ ಪ್ರಾಬ್ಲಮ್ ಇಲ್ಲ, ಆಸ್ ಇಟ್ ಈಸ್ ಈಗ ನೀಟ್ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ. ಸೊ ಇವೆರಡಕ್ಕೂ ಕೂಡ ಪರಸ್ಪರ ಸಂಬಂಧ ಇದೆ, ರಿಪೋ ರೇಟ್ ಮತ್ತೆ ಇನ್ಫ್ಲೇಷನ್ಗೆ. ಸೊ ಯಾವ ಕ್ಷೇತ್ರಗಳಿಗೆ ಜಾಸ್ತಿ ಲಾಭ ಆಗುತ್ತೆ? ನಂಬರ್ 1, ಬ್ಯಾಂಕಿಂಗ್ ಮತ್ತೆ ಫೈನಾನ್ಷಿಯಲ್ ಕಂಪನಿಗಳಿಗೆ. ಯಾಕೆ? ಕಡಿಮೆ ಬಡ್ಡಿದಲ್ಲಿ ಸಾಲ ಸಿಗೋದ್ರಿಂದ ಜಾಸ್ತಿ ಜನ ಸಾಲ ತಗೊಳಕ್ ಬಂದು ನಿಂತ್ಕೊಳ್ತಾರೆ ಬ್ಯಾಂಕ್ ಮುಂದೆ ಕ್ಯೂ ಹಚ್ಕೊಂಡು. ಡೆಫಿನೆಟ್ಲಿ ಬ್ಯಾಂಕ್ಗಳಿಗೆ ಲಾಭಾನೇ. ಸೊ ಯಾವ್ಯಾವ ಕಂಪನಿಗಳು, ಬ್ಯಾಂಕ್ಗಳು, ಅದ್ರ ಮೇಲೆ ನೀವು ಟ್ರೇಡ್ ಮಾಡಬಹುದು ನಾಳೆ ಕೂಡ. ಇವನ್ ರಿಯಲ್ ಎಸ್ಟೇಟ್ ಕೂಡ ಬೂಮ್ ಆಗತ್ತೆ. ನೋಡ್ಕೊಳ್ಳಿ, ಕಡಿಮೆ ಬಡ್ಡಿದಲ್ಲಿ ಸಾಲ ಸಿಗುತ್ತೆ ಅಂದ್ರೆ ನಾವೇನ್ ಮಾಡ್ತೀವಿ, ಓಕೆ ಒಂದ್ ಜಾಗ ತಗೊಂಡ, ಮನೆ ತಗೊಂಡ, ಆ ರೀತಿ ಬರ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳು ಕೂಡ ಬೂಸ್ಟ್ ಆಗತ್ತೆ, ಅದು ಕೂಡ ಇಂಪಾರ್ಟೆಂಟ್ ಇದೆ, ಚೆಕ್ ಮಾಡ್ತೀರಿ. ಇದನ್ನ ಬಿಟ್ರೆ ಇನ್ನೂ ಇರುವ ಕ್ಷೇತ್ರಗಳಪ್ಪ ಅಂದ್ರೆ ಆಟೋ ಸೆಕ್ಟರ್. ಓಕೆ, ಆಟೋ ಸೆಕ್ಟರ್ ಕೂಡ ಬೂಮ್ ಆಗುವ ಚಾನ್ಸಸ್ ಹೆವಿ ಇರುತ್ತೆ. ಯಾಕೆ? ಈಗ ಕಡಿಮೆ ಬಡ್ಡಿದಲ್ಲಿ ಸಾಲ ಸಿಗುತ್ತೆ ಅಂದ್ರೆ ಗಾಡಿ, ಬೈಕು ಇವೆಲ್ಲ ತಗೊಳ್ಳಿಕ್ ಜನ ಬಂದು ಇಟ್ಕೊಳ್ತಾರೆ. ಈ ಸ್ಟಾಕ್ ಅನ್ನ ಚೆಕ್ ಮಾಡಬಹುದು. ಈವನ್ ಕನ್ಸ್ಯೂಮರ್ ಗೂಡ್ಸ್ಗಳು, ಆಮೇಲೆ ಕೆಲವೊಂದು ಕೈಗಾರಿಕಾ ಉತ್ಪನ್ನಗಳ ಲೈಕ್ ಉತ್ಪಾದನೆ ಕೂಡ ಜಾಸ್ತಿ ಆಗತ್ತೆ. ಸೊ ಡೆಫಿನೆಟ್ಲಿ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದ್ರಿಂದ ಇವುಗಳಿಗೆ ಲಾಭ ಇದೆ. ಬಟ್ ಪ್ರಾಬ್ಲಮ್ಸ್ ಯಾವಿದೆ? ಇವುಗಳಿಗೆ ಪ್ರಾಬ್ಲಮ್ ಇದೆ. ದಟ್ ಇಸ್ ಇನ್ಶೂರೆನ್ಸ್ ಕಂಪನೀಸ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸಸ್, ಅಂಡ್ ಐ ಟಿ ಅಂಡ್ ಸಾಫ್ಟ್ವೇರ್ ಸರ್ವಿಸಸ್.
ಇದ್ರೂ ಕೂಡ ಮಾರ್ಜಿನಲ್ ಇರುತ್ತೆ, ಜಾಸ್ತಿ ಇಫೆಕ್ಟ್ ಏನು ಆಗೋದಿಲ್ಲ. ಇನ್ ಕೇಸ್ ಏನೋ ಆರ್ ಬಿ ಐ ರಿಪೋ ರೇಟ್ ಕಡಿಮೆ ಮಾಡ್ತಾ ಇದ್ರೆ ಅದೇನಾಗತ್ತಪ್ಪ ಅಂದ್ರೆ ಲೈಕ್ ಕರೆನ್ಸಿ ಲೈಕ್ ರಿಸ್ಕ್ ಬರುತ್ತೆ. ಲೈಕ್ ಹಣದುಬ್ಬರ ಅನ್ನಕ್ಕಿಂತ ಹೆಚ್ಚಿಂದು ಲೈಕ್ ನಮ್ಮ ಕರೆನ್ಸಿ ಲೈಕ್ ರೂಪಾಯಿ ಏನದಲ್ಲ ಅದು ಲೈಟ್ ಆಗಿ ನಿಮಗೆ ಕಡಿಮೆ ಆಗ್ಬೋದು. ಲೈಕ್ ರೂಪಾಯಿ ಏನೋ ದುರ್ಬಲ ಆದ್ರೆ ಅದು ನಷ್ಟ ಅನುಭವಿಸಬಹುದು ಅಂತ ಸ್ಥಿತಿ ಇದೆ. ಸೊ ಮೈಟ್ ಬಿ ಅನ್ಚೇಂಜ್ ಕೂಡ ಮಾಡಬಹುದು ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ. ಸೊ ಚಾನ್ಸಸ್ ಇದೆ ಐದರ್ ಅನ್ಚೇಂಜ್ ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು. ಕಡಿಮೆ ಮಾಡಿದ್ರೆ ಮಾರ್ಕೆಟ್ ಪಾಸಿಟಿವ್ ಹೋಗುವ ಸಾಧ್ಯತೆ ಹೆವಿ ಇದೆ. ಓವರ್ ಆಲ್ ಸೆಂಟಿಮೆಂಟ್ ಕೊಡ್ತಾ ಇದ್ದೀನಿ, ಈಗ ನೋಡ್ಕೊಳ್ತೀರಿ ಯಾರಿಗೆ ಲಾಭ ಇದೆ ಯಾರಿಗೆ ಲಾಭ ಇಲ್ಲ ಅಥವಾ ಯಾರಿಗೆ ಓಕೆ ಇದೆ ಅಂದ್ರೆ ಇವೆಲ್ಲ ಕ್ಷೇತ್ರಗಳು: ಬ್ಯಾಂಕಿಂಗ್, ರಿಯಲ್ ಎಸ್ಟೇಟ್, ಆಟೋ ಇಂಡಸ್ಟ್ರಿ ಅಂಡ್ ಕನ್ಸ್ಯೂಮರ್ ಗುಡ್ಸ್, ಇನ್ಫ್ರಾಸ್ಟ್ರಕ್ಚರ್ಗೆ ಲಾಭ ಇದೆ. ವಿಮಾ, ತೈಲ ಕಂಪನಿ ಅಥವಾ ಐ ಟಿ ಸಾಫ್ಟ್ವೇರ್ ನಲ್ಲಿ ಓಕೆ ಅನ್ಬಹುದು. ಸೊ ಇದು ನಿಮಗೆ ಸಾರಾಂಶ ಆರ್ ಬಿ ಐ ರಿಪೋ ರೇಟ್ ಅಥವಾ ಕಡಿಮೆ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿ. ಈ ನೋಟ್ಸ್ ನಿಮಗೆ ನಾನು ಗ್ರೂಪ್ ಅಲ್ಲಿ ಕೂಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ತೀರಿ. ಅದರೊಳಗಡೆ ಈ ನೋಟ್ಸ್ ಬಗ್ಗೆ ಓದ್ತೀರಿ, ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ, ಕ್ವೆಶನ್ ಕೇಳ್ತೀರಿ. ನಾಳೆ 10 ಗಂಟೆ ಸುಮಾರು ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಲೈವ್ ಅಲ್ಲಿ ಬಂದು ಕುತ್ಕೊಂಡು ಇದ್ರ ಬಗ್ಗೆ ಲೈವ್ ಅನಾಲಿಸಿಸ್ ಮಾಡೋಣ. ಅಂಡ್ ಯೂಶಲಿ ಇವೆಂಟ್ಸ್ ಗಳ ಮುಂಚೆನೆ ಲೈಕ್ ಇಂಡಿಯಾ ವಿಕ್ಸ್ ಡೌನ್ ಆಗ್ತಾ ಇರುತ್ತೆ. ಓಕೆ, ನಾಳೆ ಕೂಡ ವಿಕ್ಸ್ ಏನಾದ್ರು ಡೌನ್ ಆದ್ರೆ ಆಪ್ಷನ್ ಬಾಯಿಂಗ್ ಇಂದ ದುಡ್ಡಾಗಲ್ಲ, ಬಿಕಾಸ್ ಶುಕ್ರವಾರ ಈ ಡೇಟಾ ಬರ್ತಾ ಇದೆ. 2 ದಿನ ತೀಟಾಡಿಕೆ ಅಂಡ್ ವಿಕ್ಸ್ ಡೌನ್ ನಿಮಗೆ ಹೊಡೆತ ಕೊಡುತ್ತೆ. ಸೊ ಲೈಕ್ ಯಾವ್ಯಾವ ಸೆಕ್ಟರ್ಗಳಿಗೆ ಬೂಸ್ಟ್ ಆಗುತ್ತೆ ಅಂತ ಹೇಳಿದೀನಿ. ಸೊ ರಾದರ್ ದನ್ ಆಪ್ಷನ್ ಬಾಯಿಂಗ್ ಟ್ರೇಡಿಂಗ್, ಸೊ ನೀವು ಇಕ್ವಿಟಿನಲ್ಲಿ ಅಥವಾ ಫ್ಯೂಚರ್ನಲ್ಲಿ ಟ್ರೇಡ್ ಮಾಡೋದು ಉತ್ತಮ. ಓಕೆ, ಸೊ ಇಷ್ಟ ಆದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು